ನಮಸ್ಕಾರ ವೀಕ್ಷಕರೇ ಅಲರ್ಟ್ ಭಾರಿ ದೊಡ್ಡ ಅಲರ್ಟ್. ಆಂಧ್ರ ಪ್ರದೇಶ, ಒಡಿಶಾ, ತಮಿಳುನಾಡು ಮತ್ತು ಕರ್ನಾಟಕ, ಕೇರಳದಲ್ಲಿ ಹೈ ಅಲರ್ಟ್. ಯಾಕಂದ್ರೆ ಭಾರಿ ಮಳೆಯ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಸಾಲು ಚಂಡಮಾರುತಗಳು, ಈಗ ಮತ್ತೊಂದು ಚಂಡಮಾರುತ ಬಂದಪಡಿಸಲಿದ್ದು ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಿಗೆ ಭಾರೀ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಈ ಸರ್ತಿ ಬಂದಪಡಿಸ್ತಾ ಇರುವ ಚಂಡಮಾರುತದ ಹೆಸರೇ ಮೋಂತಾ ಚಂಡಮಾರುತ. ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಮೋಂತಾ ಚಂಡಮಾರುತ ಎಲ್ಲೆಲ್ಲಿ ಅಪ್ಪಳಿಸಲಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ, 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆಯಲ್ಲ, ಎಲ್ಲೆಲ್ಲಿ ಗಾಳಿ ಬೀಸಲಿದೆ, ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೂರು ಯಾವುದು? ಈ 2-3 ದಿನಗಳಿಂದ ಮಳೆ ಸುರಿತಾ ಇದೆಯಲ್ಲ, ನಿಮ್ಮೂರಲ್ಲೂ ಕೂಡ ಮಳೆ ಸುರಿತಾ ಇದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತ ತೀವ್ರಗೊಂಡಿದ್ದು ಆಂಧ್ರ ಪ್ರದೇಶ, ಒಡಿಶಾ, ತಮಿಳುನಾಡು ಮತ್ತು ಕರ್ನಾಟಕ, ಕೇರಳ ಕರಾವಳಿ ತೀರದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಅಕ್ಟೋಬರ್ 28ರಂದು ಆಂಧ್ರ ಪ್ರದೇಶ ಕರಾವಳಿಯನ್ನು ದಾಟುವ ನಿರೀಕ್ಷೆಯಿದ್ದು ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆಯಿದೆ. ಮುಂದಿನ 1 ವಾರದಿಂದ ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಗಂಟೆಗೆ 90ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮುಂದಿನ 1 ವಾರಗಳ ಕಾಲ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ಭಾರೀ ಮಳೆ ಆಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಥೈಲ್ಯಾಂಡ್ನಿಂದ ಮೋಂತಾ ಅಂತ ಹೆಸರಿಡಲ್ಪಟ್ಟ ಈ ಚಂಡಮಾರುತ ಆಂಧ್ರ ಪ್ರದೇಶದ ಕರಾವಳಿಯನ್ನ ಅಕ್ಟೋಬರ್ 28 ಅಂದರೆ ನಾಳೆ ಮುಂದಿನ 2 ದಿನಗಳವರೆಗೆ ಕಾಸಿನಾಡದ ಬಳಿ ಮಚಲಪಟ್ಟಣಂ ಮತ್ತು ಕಾಳಿಂಗಪಟ್ಟಣಂ ನಡುವೆ ದಾಟಿ ಹೋಗಿರುವ ಸಾಧ್ಯತೆಯಿದೆ ಅಂತ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಅಂದರೆ ಅಕ್ಟೋಬರ್ 27ರಿಂದ ಆಂಧ್ರ ಪ್ರದೇಶದ ಕರಾವಳಿ ಪ್ರದೇಶಗಳು ಮತ್ತು ರಾಯಲಸೀಮಾದ ಕೆಲವೊಂದಿಷ್ಟು ಭಾಗಗಳು ಸೇರಿದಂತೆ ಕರ್ನಾಟಕದ ಮೇಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುವ ಸಾಧ್ಯತೆ ಇದ್ದು ರಾಜ್ಯದ ವಿಪತ್ತು ನಿರ್ವಹಣಾ ತಂಡದಿಂದ ಸನ್ನದ್ಧದ ಸ್ಥಿತಿಯಲ್ಲಿ ಇರಿಸಲಾಗಿದೆ. ಕರಾವಳಿ, ದಕ್ಷಿಣ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಇಲಾಖೆ ಎಚ್ಚರಿಕೆ ತಿಳಿಸಿದೆ. ಉತ್ತರ ಒಳನಾಡು ಜಿಲ್ಲೆಗಳಾಗಿರೋ ಹಾವೇರಿ, ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗುಲ್ಬರ್ಗಾ, ಬೀದರ್, ಯಾದಗಿರಿ ಹಾಗೂ ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಅಬ್ಬರದ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ 30ರಿಂದ 40 ಕಿಲೋಮೀಟರ್ ಇರಲಿದೆ ಅಂತ ಇಲಾಖೆ ಹೇಳಿದೆ. ಶನಿವಾರದ ವರದಿಯ ಪ್ರಕಾರ ಆಗ್ನೇಯ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರದ ಕುಸಿತದಿಂದಾಗಿ ಪಶ್ಚಿಮಕ್ಕೆ ಚಲಿಸಿದ್ದು ಪೋರ್ಟ್ ಬ್ಲೋರ್ನಿಂದ 460 ಮೀಟರ್, ಚೆನ್ನೈನಿಂದ 950 ಕಿಲೋಮೀಟರ್, ವಿಶಾಖಪಟ್ಟಣಂನಿಂದ 960 ಕಿಲೋಮೀಟರ್, ಗೋಪಾಲಪುರದಿಂದ 1030 ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕರಿಸಲಾಗಿದೆ ಈ ಮೋಂತಾ ಚಂಡಮಾರುತ. ಇನ್ನು ಮೋಂತಾ ಚಂಡಮಾರುತದ ಪ್ರಭಾವದಿಂದಾಗಿ ಮುಂದಿನ 1 ವಾರಗಳವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾನುವಾರದ ಅಂದರೆ ರಾಜ್ಯದ 12 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ದಕ್ಷಿಣ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಇಲಾಖೆ ಎಚ್ಚರಿಕೆ ತಿಳಿಸಿದೆ. ಉತ್ತರ ಒಳನಾಡು ಜಿಲ್ಲೆಗಳಾಗಿರೋ ಹಾವೇರಿ, ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗುಲ್ಬರ್ಗಾ, ಬೀದರ್, ಯಾದಗಿರಿ ಹಾಗೂ ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಅಬ್ಬರದ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ 30ರಿಂದ 40 ಕಿಲೋಮೀಟರ್ ಇರಲಿದೆ ಅಂತ ಇಲಾಖೆ ಹೇಳಿದೆ. ಇನ್ನು ಈ ಎಲ್ಲ 12 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಹಾಗೂ ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ತುಮಕೂರಿನಲ್ಲೂ ಸಣ್ಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಆದರೆ ಒಂಚೂರು ಮಳೆ ಬಂದರೆ ಸಾಕು, ಬೆಂಗಳೂರಲ್ಲಿ ದೊಡ್ಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಈ ಚಳಿಗಾಲ ಸಂದರ್ಭದಲ್ಲಿ ಮಳೆಯಾಗ್ತಾ ಇರೋದು ಅಂದರೆ ಈ ಚಂಡಮಾರುತದ ಎಫೆಕ್ಟ್ಗಳಿಂದಾಗಿ ಮಳೆ ಸುರಿತಾ ಇರೋದು ಹವಾಮಾನ ಬದಲಾವಣೆ, ಹವಾಮಾನ ವೈಪರೀತ್ಯದಿಂದಾಗಿಯೇ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ.
ಚಳಿಗಾಲದಲ್ಲಿ ಮಳೆಯಾಗೋದು, ಬೇಸಿಗೆಗಾಲದಲ್ಲಿ ಚಳಿಯಾಗೋದು, ಹೀಗೆ ಕಾಲಕ್ರಮೇಣಗಳು ಋತುಚಕ್ರಗಳು ಈಗ ಬದಲಾವಣೆಯಾಗ್ತಾ ಇರೋದ್ರಿಂದಾಗಿ ನೈಸರ್ಗಿಕ ವಿಕೋಪಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಈ ಹಿಂದೆ ಕೋಡಿಶ್ರೀಗಳು ನುಡಿದ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾಗಿದೆ. ಕಾರಣ ಹಿಮಗಡ್ಡೆಗಳು ಕರಗಿ ನೀರಾಗ್ತಾ ಇದೆ. ಹಿಮಗಡ್ಡೆಗಳು ಕರಗೋದ್ರಿಂದ ಸಮುದ್ರದ ಮಟ್ಟ ಏರಿಕೆಯಾಗತ್ತೆ. ಸಮುದ್ರದ ಮಟ್ಟ 1 ಸೆಂಟಿಮೀಟರ್ ಏರಿಕೆಯಾದರೆ ಅದೆಷ್ಟೋ ಕರಾವಳಿ ಭಾಗದಲ್ಲಿ ನೆಲೆಸಿರುವಂತಹ ನಗರ ಪ್ರದೇಶಗಳು ಮುಳುಗಡೆಯಾಗತ್ತೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿಯ 1200 ಹಿಮಶಿಖರಗಳು ನಶಿಸಿ ಹೋಗ್ತಾಗಿದ್ದು ಅಪಾಯದ ಕರೆಗಂಟೆ ಬಾರಿಸಿದೆ ಅಂತ ಅಧ್ಯಯನವೊಂದು ಹೇಳಿದೆ. ಜರ್ನಲ್ ಸೈಂಟಿಫಿಕ್ ರಿಪೋರ್ಟ್ ಈ ಬಗ್ಗೆ ವರದಿಯನ್ನ ಪ್ರಕಟಿಸಿದ್ದು 2000ರಿಂದ 2012ರ ಅವಧಿಯಲ್ಲಿ ವಾರ್ಷಿಕವಾಗಿ ಸರಾಸರಿ 35 ಸೆಂಟಿಮೀಟರ್ನಷ್ಟು ಹಿಮದ ಮೇಲ್ಪದರ ಕರಗಿ ಹೋಗಿದೆ ಅಂತ ಹೇಳಲಾಗಿದೆ. ಪಾಕ್ ಹಾಗೂ ಚೀನಾದ ಗಡಿಯಲ್ಲಿ 12,243 ಹಿಮಗಡ್ಡೆಗಳನ್ನು ಅಧ್ಯಯನಕ್ಕಾಗಿ ಪರಿಶೀಲನೆ ನಡೆಸಲಾಗಿದೆ ಅಂತ ಹೇಳಿರುವ ಜರ್ನಲ್ ಈ ಪ್ರದೇಶದ ಪರಿಸರದಲ್ಲಿ ಭಾರೀ ಪ್ರಮಾಣದ ಮಾರ್ಪಾಡು ಉಂಟಾಗಿದೆ ಅಂತ ಹೇಳಲಾಗಿದೆ. ಪಿರ್ ಪಂಜಾಬ್ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮ ಕರಗುವಿಕೆ ಉಂಟಾಗಿದ್ದು ವಾರ್ಷಿಕವಾಗಿ 1 ಮೀಟರ್ ಮಂಜು ನೀರಾಗಿದೆ. ಕರಮೋರ್ಕರ್ ಪ್ರದೇಶದಲ್ಲಿ 10 ಸೆಂಟಿಮೀಟರ್ನಷ್ಟು ಮಾತ್ರ ಹಿಮ ನಾಶವಾಗಿದೆ ಅಂತ ಕಾಶ್ಮೀರ ವಿಶ್ವವಿದ್ಯಾಲಯ ಹೇಳಿದೆ. ಹೀಗೆ ಮುಂದುವರೆದಿದೆಯಾದಲ್ಲಿ ಅಂದರೆ ಈ ಹಿಮ ಕರಗುವಿಕೆಗಳು ಏನಾದರೂ ಹೆಚ್ಚು ಕಡಿಮೆಯಾದಲ್ಲಿ ಭಾರತ ಹಿಮಗಡ್ಡೆಯಿಂದ ಅಂದರೆ ಕೆಲವೊಂದಿಷ್ಟು ನದಿಗಳಿಗೆ ಪ್ರವಾಹ ಉಂಟಾಗತ್ತೆ. ಪ್ರವಾಹ ಉಂಟಾಗಿದ್ದೆಯಾದಲ್ಲಿ ಅಫ್ಕೋರ್ಸ್ ಜನರು ತತ್ತರಿಸಿ ಹೋಗ್ತಾರೆ. ಹಿಮ ಕರಗುವಿಕೆಯಿಂದಾಗಿ ಪರಿಸರ ಅಂದರೆ ಭಾರತದ ಮೇಲೆ ಇರುವಂತಹ ಹವಾಮಾನದ ಮೇಲೆ ಭಾರಿ ಪ್ರಮಾಣದಲ್ಲಿ ಎಫೆಕ್ಟ್ ಆಗತ್ತೆ. ಮಳೆ ಸುರಿಯತ್ತೆ, ಚಳಿಗಾಲ ಹೆಚ್ಚಾಗತ್ತೆ, ಬೇಸಿಗೆ ಹೆಚ್ಚಾಗತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇವೆಲ್ಲವೂ ಕೂಡ ಮುಂದಿನ ಅಪಾಯದ ಮುನ್ಸೂಚನೆಗಳು ಅಂತಾನೆ ಹೇಳಬಹುದು. ಇನ್ನು ಮೋಂಟಾ ಚಂಡಮಾರುತದ ಪ್ರಭಾವದಿಂದಾಗಿ ಮುಂದಿನ 1 ವಾರಗಳವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾನುವಾರದ ನಂತರ ರಾಜ್ಯದ 12 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ, ದಕ್ಷಿಣ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಇಲಾಖೆ ಎಚ್ಚರಿಕೆ ತಿಳಿಸಿದೆ. ಉತ್ತರ ಒಳನಾಡು ಜಿಲ್ಲೆಗಳಾಗಿರೋ ಹಾವೇರಿ, ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಗುಲ್ಬರ್ಗಾ, ಬೀದರ್, ಯಾದಗಿರಿ ಹಾಗೂ ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಅಬ್ಬರದ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ 30ರಿಂದ 40 ಕಿಲೋಮೀಟರ್ ಇರಲಿದೆ ಅಂತ ಇಲಾಖೆ ಹೇಳಿದೆ. ಇನ್ನು ಈ ಎಲ್ಲ 12 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಹಾಗೂ ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ ಮತ್ತು ತುಮಕೂರಿನಲ್ಲೂ ಸಣ್ಣ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಅದೇನೇ ಆಗಲಿ, ಈಗ ಚಳಿಗಾಲದಲ್ಲಿ ಮಳೆ ಸುರಿತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.